ವರದಕ್ಷಿಣೆಗಾಗಿ ಸೊಸೆಗೆ ಗೇಟ್ ಪಾಸ್ ಕೊಟ್ಟ ಮಾವ. ಸೊಸೆ ಹೊರದಬ್ಬಿದಂತಹ ಶಿಕ್ಷಣ ಸಂಸ್ಥೆಯ ಮಾಲೀಕ ಗಂಗರಾಜು. ಮಾಗಡಿಯ ಮಾರುತಿ ಶಿಕ್ಷಣ ಸಂಸ್ಥೆಯ ಮಾಲೀಕ ಗಂಗರಾಜು ಈ ಒಂದು ಘಟನೆಗೆ ಸಾಕ್ಷಿಯಾಗಿರುವಂಥದ್ದು. ಈ ಒಂದು ಘಟನೆಯನ್ನ ಮಾಡಿರುವಂಥದ್ದು ಈ ಒಂದು ವ್ಯಕ್ತಿಯಿಂದಾಗಿ ಇವತ್ತು ಸೊಸೆ ಹೊರದಬ್ಬಿರುವಂಥದ್ದು. ಮಾವ ಅತ್ತೆ ಜೊತೆಗೆ ವರಮಲಕ್ಷ್ಮಿ ಏನಿದ್ದಾರೆ ಪತಿ ರೂಪೇಶ್ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇದೆ. ವರದಕ್ಷಿಣೆಗಾಗಿ ಸೊಸೆಗೆ ಗೇಟ್ ಪಾಸ್ ಕೊಟ್ಟಿದ್ದಾನೆ ಮಾವ. ಸೊಸೆಯನ್ನ ಹೊರದಬ್ಬಿದ್ದಾನೆ ಶಿಕ್ಷಣ ಸಂಸ್ಥೆಯ ಮಾಲೀಕ ಗಂಗರಾಜು ಅನ್ನುವಂತಹ ವ್ಯಕ್ತಿ. ಮಾಗಡಿಯ ಮಾರುತಿ ಶಿಕ್ಷಣ ಸಂಸ್ಥೆಯ ಮಾಲೀಕರಾಗಿದ್ದಾರೆ ಗಂಗರಾಜು. ಜೊತೆಗೆ ಮಾವ ಅತ್ತೆ ವರಲಕ್ಷ್ಮಿ ಏನಿದ್ದಾರೆ ಪತಿ ರೂಪೇಶ್ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇದೆ. ಅತ್ತೆ ಮಾವ ಮಗ 3 ಜನರ ವಿರುದ್ಧವಾಗಿ ಆರೋಪ ಇದು. ಮದುವೆಯಾಗಿ 1 ವರ್ಷಕ್ಕೆ ಯುವತಿಗೆ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ. 1 ವರ್ಷ ಕೂಡ ಬಳಸಲಿಕ್ಕಾಗಿಲ್ಲ ಇವರ ಯೋಗ್ಯತೆಗೆ. ಪತಿ ಜೊತೆಯಲ್ಲಿ ಮಾತನಾಡೋಕೆ ಅತ್ತೆಯ ಪರ್ಮಿಷನ್ ಬೇಕಂತೆ. ನೋಡಿ, ಗಂಡನ ಜೊತೆ ಮಾತನಾಡಬೇಕು ಅಂದ್ರೆ ಅತ್ತೆ ಪರ್ಮಿಷನ್ ಅನ್ನ ತಗೊಳ್ಬೇಕಂತೆ. ಇನ್ಯಾವ ಲೆವೆಲ್ಗೆ ಹೆಂಡತಿಗೆ ಕಷ್ಟ ಕೊಟ್ಟಿರಬೇಡ. 1 ವರ್ಷಕ್ಕೆ ಇಷ್ಟೆಲ್ಲ ಟಾರ್ಚರ್ ಮಾಡ್ತಾರೆ ಅಂತಂದ್ರೆ ತವರಿಗೂ ಹೋಗ್ಲಿಕ್ಕೂ ಕೂಡ ಬಿಡೋದಿಲ್ಲ, ತವ್ರ ಮನೆಗೂ ಹೋಗೋ ಆಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ಕೂಡ ಬಿಡೋದಿಲ್ಲ. ಮನೆಯಿಂದ ಆಚೆಗೆ ಹೋಗ್ಬೇಕು ಅಂದ್ರೆ ಇವರು ಪರ್ಮಿಷನ್, ಗಂಡನ ಜೊತೆ ಮಾತನಾಡಕ್ಕೆ ಪರ್ಮಿಷನ್ ತಗೊಳ್ಳೋರು ಇವರು. ಇನ್ನು ಅತ್ತೆ ಮನೆಗೆ ನಮ್ಮನೆಗೆ ಹೋಗ್ತೀನಿ ಅಂತಂದ್ರೆ ಅತ್ತೆ ಬಿಡ್ತಾರ ಇವರು. ಪೊಲೀಸರಿಗೆ ದೂರನ್ನ ಕೊಟ್ಟರು ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಪೊಲೀಸರು. ಸೊಸೆ ಮೇಲೆ ಹಲ್ಲೆ ಮಾಡಿ ಹೊರ ಹಾಕಿದ್ದಾರೆ ಕುಟುಂಬಸ್ಥರು. ಮಾವನ ಶಾಲೆಯ ಮುಂಭಾಗದಲ್ಲೇ ಯುವತಿಯ ಕುಟುಂಬಸ್ಥರು ಹೋರಾಟವನ್ನ ಮಾಡ್ತಿದ್ದಾರೆ. ಈ ಸಂಬಂಧವಾಗಿ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸೊಸೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ಫ್ರೀಡಮ್ ಇಲ್ಲ ಮನೆಯಲ್ಲಂತೂ. ಕಿರುಕುಳ, ಪ್ರತಿನಿತ್ಯವೂ ಕೂಡ ಕಿರುಕುಳ. ಗಂಡನ ಜೊತೆ ಮಾತನಾಡಬೇಕು ಅಂದ್ರೂ ಪರ್ಮಿಷನ್ ಕೇಳಬೇಕು, ಹೊರಗಡೆ ಹೋಗಬೇಕು ಅಂದ್ರೂ ಪರ್ಮಿಷನ್ ಕೇಳಬೇಕು, ಅಮ್ಮನ ಜೊತೆ ಮಾತನಾಡಬೇಕು ಅಂದ್ರೂ ಪರ್ಮಿಷನ್ನು. ಹೀಗೆ ಎಲ್ಲದಕ್ಕೂ ಕೂಡ ಕಂಡೀಷನ್ಗಳನ್ನ ಹಾಕ್ತಾ ಇರ್ತಾರೆ ಅತ್ತೆ ಮಾವ. ಜೊತೆಗೆ ಹಲ್ಲೆಯನ್ನು ಕೂಡ ಮಾಡಿ ಹೊರಗಡೆ ದಬ್ಬಿದ್ದಾರೆ ಕುಟುಂಬಸ್ಥರು. ನೋಡಿ, ಪೊಲೀಸರಿಗೆ ದೂರನ್ನ ಕೊಟ್ಟರು ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಪೊಲೀಸರು ಅನ್ನುವಂತಹ ಆರೋಪ ಕೂಡ ಕೇಳ್ಬರ್ತದೆ. ಸೊ ನೋಡಿ, ಈಗಾಗಲೇ ಕುಟುಂಬಸ್ಥರು ಶಾಲೆಯ ಮುಂಭಾಗದಲ್ಲೇ ಕುಳಿತುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂಬಂಧವಾಗಿ ಮಾಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಬಂದು ಎಲ್ಲ ಮನೆಗೆ ಹೆಣ್ಣು ಕೇಳಿರೋ, ಅವ್ರು ಬಂದು ಎಲ್ಲ ಇದು ಮಾಡಿರೋ. ಮದುವೆ ಮಾಡಿಕೊಟ್ಟೆ, 60-70 ಲಕ್ಷ ಖರ್ಚು ಮದುವೆ ಮಾಡಿದ್ದೀನಿ, ವರದಕ್ಷಿಣೆ ಕೊಟ್ಟಿದ್ದೀವಿ. ನಾವು ಸ್ಕೂಲ್ ಇರೋರು ಚೆನ್ನಾಗಿ ಮದುವೆ ಮಾಡಿಕೊಡಿ ಅಂತ ಅಂದರು. ಆಯಿತು ಅಂತ 5,000-6,000 ಜನ ಬರ್ತೀವಿ ಅಂತ ಅಂದರು. ಬನ್ನಿ ಅಂತ ಹೇಳಿ ಎಲ್ಲ ಮಾಡಿಕೊಟ್ರು. ಹೆಣ್ಣವ್ರು ಕರ್ತೇವೆ ಅಂದರು. ಆಯಿತು, ನಾವು 1 ರೂಪಾಯಿ ಅವರು ಇಸ್ಕೊಂಡಿಲ್ಲ. ನಾವೆಲ್ಲ ಮಾಡಿಕೊಟ್ಟು 1 ತಿಂಗಳಿಗೆ ಅವರು ಕಿರುಕುಳ ಮಾಡಿದ್ರು. ನಾವು 1 ವರ್ಷದಿಂದ ಹೋಗಲಿ, ಇವತ್ತು ಚೆನ್ನಾಗೋಯ್ತದೆ, ನಾಳೆ ಚೆನ್ನಾಗೋಯ್ತದೆ ಅಂತ ಇದು ಮಾಡ್ಕೊಂಬಂದು ಅವ್ರು ಏನು ಹೇಳ್ತವ್ರೆ, ಈಗ ಸರಿ ಇಲ್ಲ ನಿಮ್ಮ ಹುಡುಗಿ ಇದು ಮಾಡ್ಕೊಂಡು ಇದೆಲ್ಲ ನಮ್ಗೆ ಹೊಂದ್ಕೊಂಡು ಹೋಯ್ತಾ ಇಲ್ಲ. ಆಮೇಲೆ ಗಂಡನು ಬಿಡ್ದು ನಮ್ಮ ಇವ್ರಿಗೆ ಬೀಗರು ನಮ್ಮ ಕೋಟಿ ಇದೆ. ಹೆಂಗೆ ನಾವು ಹೇಳ್ಕೊಂಡೇ ಹೋಗ್ಬೇಕು, ಹಂಗೆ ಕೇಳ್ಕೊಂಡು ಹೋಗ್ಬೇಕು. ನಾವು ಇದನ್ನ ಯಾರು ಸರ್ ಅವ್ರ ಹೆಸರೇನು ಸರ್? ಗಂಗರಾಜ್ ಅಂತ ಕೋಟಿ ಇದೆ ನಮ್ಮದು. ಹೇಳ್ತಾರೆ ಗಂಗರಾಜು ಅಂತ ನಮ್ಮ ಬೀಗರು, ವರಲಕ್ಷ್ಮಿ ಅಂತ ನಮ್ಮ ಬೀಗ್ತಿ. ಅವ್ರಿಗೂ ಒಂದು ಹೆಣ್ಮಗು ಇದೆ ಸರ್, ನಮ್ಮ ಮಗಳು ವಯಸ್ಸೊಳೇನೆ. ಅವ್ರು ಹೇಳ್ತಾರೆ, ಒಂದು ಹೆಣ್ಮಗಳನ್ನ ಮದುವೆ ಮಾಡಿ ಕೊಟ್ಟಮೇಲೆ ಪೊಲೀಸ್ ಸ್ಟೇಷನ್ ಮುಂದೆನೇ, ಸರ್ಕಲ್ ಇನ್ಸ್ಪೆಕ್ಟ್ರ್ ಮುಂದೆನೇ ಹೇಳ್ತಾರೆ, ಸಾಯಿಸ್ಲಿ, ಬಡಿಲಿ, ಹೊಡಿಲಿ, ಅವಳು 4 ಗೋಡೆ ಮಧ್ಯದಲ್ಲಿ ಇರಬೇಕು. ಹೆಂಗೆ ಆಚೆಗೆ ಹೋಗಿ ಪೊಲೀಸ್ನವ್ರು ಫೋನ್ ಮಾಡಿ ಕರ್ಸ್ಕೊತಾಳೆ. ಅವಳು ಯಾವ ಧೈರ್ಯದ ಮೇಲೆ ಹೋಗ್ತಾಳೆ? ನಮ್ಮ ಮನೆಗೆ ಬಂದಮೇಲೆ ಅವಳು ಸಾಯಿಸಿದ್ರು ನಮ್ಮ ಮನೆ ಒಳಗಿರ್ಬೇಕು. ಹೆಣ್ಮಕ್ಳನ್ನ ಸಾಯಿಸ್ಲಿ ಅಂತ ನಾವು ಇನ್ನೊಬ್ರು ಮನೆಗೆ ಮದುವೆ ಮಾಡ್ಕೊಡ್ತೀವ? 25 ವರ್ಷ ಸಾಕ್ಬಿಟ್ಟು ಇನ್ನೊಂದು ಮನೆಗೆ ಸಾಯಿಸಕ್ಕೆ ಕೊಡಂಗಾದ್ರೆ ಹೆಣ್ಮಕ್ಳನ್ನ ಯಾಕೆ ಮದುವೆ ಮಾಡಬೇಕು? ನಮ್ಮನೆಲ್ಲ ಇಡ್ಸ್ಕೊಂಡು ನಾವು ಸಾಕೋಕ್ಕಾಗಲ್ವಾ? 25 ವರ್ಷ ಇಟ್ಟನ್ನು ಹಾಕಿರೋರು ನಾವು ಸಾಕೋಕ್ಕಾಗಲ್ವಾ? ವರ್ಷದಿಂದ ಅವ್ರ ಗಂಡ ಆದವನು ನಾವು ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿದ್ರು, ಆ ಹುಡುಗಿ ದುಡಿತಾ ಇದ್ದವಳು ಮದುವೆ ಮಾಡ್ಕೊಂಬಂದ್ರು. ಒಂದು ಟಿಶ್ಯೂ ಪ್ಯಾಡ್ಗೂ ಇದರಿಂದ ನಾವು ನಮ್ಮ ತವ್ರ ಮನೆಯಿಂದ ಕೊಟ್ಟು ಕಳಿಸ್ತಾ ಇದ್ದೀವಿ ಸರ್. ಒಂದು ಹೆಣ್ಮಗುಗೆ ಒಂದು ಶಾಂಪು, ತಲೆಗೆ ಹಾಕೋ ಶಾಂಪು ಕೂಡ ಕೊಡ್ಸಲ್ಲ ಗಂಡ ಆದವನು. ಏನು ಮದುವೆ ಆಗಬೇಕು ಸರ್ ಇಂಥ ಈ ಸಂಪತ್ತಿಗೆ? ಹೆಣ್ಮಕ್ಳನ್ನ ಬಿಟ್ಟಿರ್ತಾರಾ? ಈಗ ಏನು ಮಾಡಿದ್ದಾರೆ? ಮನೆಯಿಂದ ಆಚೆ ಹಾಕಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಒಬ್ಳು ಹೆಣ್ಣು ಮಗಳು ಅವ್ರಿಗೂ ಕೂಡ ಇದ್ದು ಇನ್ನೊಬ್ಳು ಹೆಣ್ಣು ಮಗಳಿಗೆ ಹಿಂಗೆ ಟಾರ್ಚರ್ ಕೊಡೋದು, ಒಂದು ಶಾಂಪು ಕೂಡ ಕೊಡ್ಸಲ್ಲ ಸೊಸೆಗೆ ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಎಲ್ಲ ಕೊಟ್ಟು ಎಲ್ಲ ಮದುವೆ ಮಾಡಿಸಿ ಇನ್ನೇನಂತೆ ಇವ್ರದ್ದು ಏನು ಪ್ರಾಬ್ಲಮ್ ಅಂತೆ? ಹೋಗ್ಲಿ, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ವರದಕ್ಷಿಣೆಗಾಗಿ ಸೊಸೆಯನ್ನ ಮನೆಯಿಂದ ಹೊರಹಾಕುವಂತ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಏನೋ ಮಾಗಡಿಯಲ್ಲಿ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಇದೆ, ಮಾರುತಿ ಶಿಕ್ಷಣ ಸಂಸ್ಥೆ. ಆತ ಮಾಲೀಕ ಆದಂತ ಗಂಗರಾಜು ಏನೋ ಆ ಯುವತಿಯನ್ನ ಮನೆಯಿಂದ ಹೊರಗಡೆ ಹಾಕಿರುವಂತದ್ದು. ಕಳೆದ 1 ವರ್ಷದ ಹಿಂದೆ ದಿವ್ಯಾ ಹಾಗೂ ರೂಪೇಶ್ ಅನ್ನೋರು ಮದುವೆಯನ್ನಾಗಿರ್ತಾರೆ. ಮದುವೆಯಾದ 1 ತಿಂಗಳಿಂದನೇ ಕೂಡ ಅತ್ತೆ ಮಾವ ಜೊತೆಗೆ ಪತಿ ವರದಕ್ಷಿಣೆಗೆ ಕಿರುಕುಳವನ್ನ ನಿರಂತರವಾಗಿ ಕೊಡ್ತಾ ಇರುವಂತದ್ದು. ಅಂದ್ರೆ ದುಡ್ಡನ್ನ ಕೊಟ್ಟಿಲ್ಲ ಅಂತ ಹೇಳೋದಾದ್ರೆ
ನನ್ನ ಮಗನಿಗೆ ಬೇರೆ ಮದುವೆಯನ್ನ ಮಾಡ್ತೀನಿ ಅಂತ ಹೇಳಿ ಅತ್ತೆ ಮಾವ ಯಾವಾಗ್ಲೂ ಕೂಡ ಆಕೆಗೆ ಕಿರುಕುಳವನ್ನ ಕೊಡ್ತಿದ್ರು. ಜೊತೆಗೆ ಗಂಡನ ಜೊತೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಅಥವಾ ಗಂಡ ಆಕೆನ ಟಚ್ ಮಾಡ್ಬೇಕು ಅಂದ್ರೆ ತಾಯಿಯ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತೇಳಿ ಯುವತಿ ತನ್ನ ಅಳಲನ್ನ ತೋಡ್ಕೊಂಡಿರುವಂತದ್ದು. ಸಾಕಷ್ಟು ಬಾರಿ ವರದಕ್ಷಿಣೆಗಾಗಿ ಕಿರುಕುಳವನ್ನ ನಿರಂತರವಾಗಿ ಕೊಟ್ಕೊಂಡು ಬಂದಿರುವಂತದ್ದು. ಕಳೆದ 3-4 ದಿನಗಳ ಹಿಂದೆ ಮನೆ ಹತ್ರ ಹೋದಂತ ಸಂದರ್ಭದಲ್ಲೂ ಕೂಡ ಗಲಾಟೆಯನ್ನ ಮಾಡಿ ಆ ಯುವತಿಗೆ ಆ ಅತ್ತೆ ಮಾವ ಹೊಡೆದಿರುವಂತದ್ದು. ಸದ್ಯ ಇದು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಗಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ರು. ಆದ್ರೆ ದೂರಿನ ಸಂಬಂಧ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಏನೋ ಯುವತಿ ತನ್ನ ತಂದೆ ತಾಯಿ ಜೊತೆ ಇವತ್ತು ಆ ಶಿಕ್ಷಣ ಸಂಸ್ಥೆ ಎದುರು ಪ್ರತಿಭಟನೆಯನ್ನ ಮಾಡುವಂತದ್ದು. ಅಂದ್ರೆ ನಮ್ಗೆ ನ್ಯಾಯವನ್ನ ಕೊಡಿಸ್ಬೇಕು, ಇವರು ಹೇಳಿದ ರೀತಿ ನಾವು ಮದುವೆಯನ್ನ ಮಾಡ್ಕೊಟ್ಟಿದ್ವಿ, ಸಾಕಷ್ಟು ಚಿನ್ನಾಭರಣವನ್ನು ಕೂಡ ಕೊಟ್ಟಿದೀವಿ, ಆದ್ರೂ ಕೂಡ ನನ್ನ ಮಗಳಿಗೆ ನಿರಂತರವಾಗಿ ವರದಕ್ಷಿಣೆಗೋಸ್ಕರ ಕಿರುಕುಳವನ್ನ ನಿರಂತರವಾಗಿ ಕೊಡ್ತಾ ಇದ್ರೆ ಇವ್ರ ಮೇಲೆ ಕ್ರಮ ಆಗ್ಬೇಕು. ಜೊತೆಗೆ ಏನು ಆ ಪತಿ ರೂಪೇಶ್ ಏನಿದ್ದಾನೆ ಆತನ ವಿರುದ್ಧ ಕೂಡ ಕ್ರಮ ಆಗ್ಬೇಕು, ನನ್ನ ಮಗಳಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತೇಳಿ ಶಿಕ್ಷಣ ಸಂಸ್ಥೆ ಎದುರೀಗ ಏಕಾಂಗಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.